ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ವರ್ಣಮಾಲೆಯನ್ನು ಅಕ್ಷರಮಾಲೆ ಅಂತಲೂ ಸಹ ಕರಿತೀವಿ. ಒಂದು ಭಾಷೆಯಲ್ಲಿ ಲಿಪಿಗಳ ರೂಪದಲ್ಲಿರುವ ಕೆಲವು ಮೂಲಾಕ್ಷರಗಳಿರ್ತವೆ. ಇವುಗಳ ಗುಂಪಿಗೆ ವರ್ಣಮಾಲೆ ಅಂತ ಕರಿತೀವಿ. ಒಟ್ಟು ಕನ್ನಡ ವರ್ಣಮಾಲೆಗಳಲ್ಲಿರುವ ಅಕ್ಷರಗಳು 49 ಮಕ್ಕಳೇ. ಆ 49 ಅಕ್ಷರಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಅವು ಸ್ವರಗಳು, ಯೋಗವಾಹಗಳು ಹಾಗೂ ವ್ಯಂಜನಗಳು ಅಂತ. ಸ್ವರಗಳು ಎಷ್ಟಿವೆ ಮಕ್ಕಳೇ? ಸ್ವರಗಳು 13 ಇದ್ದಾವೆ. ಅವು ಯಾವಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಓ, ಔ. ಇಷ್ಟು 13 ಅಕ್ಷರಗಳು ಸ್ವರಗಳು ಮಕ್ಕಳೇ. ಕನ್ನಡ ವರ್ಣಮಾಲೆಯ ಇನ್ನೊಂದು ವಿಧ ಯೋಗವಾಹಗಳು ಮಕ್ಕಳೇ. ಸ್ವರಗಳ ಮುಂದೆ ಉಚ್ಚರಿಸಲಾಗುವ ಅನುಸ್ವಾರ ಹಾಗೂ ವಿಸರ್ಗಗಳಿಗೆ ಯೋಗವಾಹಗಳು ಅಂತ ಕರಿತೀವಿ. ಆ ಯೋಗವಾಹಗಳು ಯಾವುವು ಅಂದರೆ ಅಂ ಹಾಗೂ ಅಹ. ಈ ಅಕ್ಷರಗಳನ್ನು ಯಾವುದಾದ್ರೂ ಒಂದು ಅಕ್ಷರದ ಜೊತೆಗೆ ಸೇರಿಸಿ ನಾವು ಉಚ್ಚಾರ ಮಾಡ್ತೀವಿ ಮಕ್ಕಳೇ. ನಂತರ 3ನೆಯ ವಿಧ ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, 34 ವ್ಯಂಜನಗಳನ್ನು ನಾವು ನೋಡ್ತೀವಿ. ಅವು ಯಾವಂದರೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇಷ್ಟು ಅಕ್ಷರಗಳು ವ್ಯಂಜನಗಳು ಮಕ್ಕಳೇ. ವ್ಯಂಜನಗಳು ಎಷ್ಟಿವೆ? 34 ಅಕ್ಷರಗಳಿವೆ. ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34. ಒಟ್ಟು ಎಷ್ಟು ಅಕ್ಷರಗಳಾಗ್ತವೆ ಮಕ್ಕಳೇ? 49 ಅಕ್ಷರಗಳಾಗ್ತವೆ. ಹಾಗಾದರೆ ಕನ್ನಡ ವರ್ಣಮಾಲೆಗಳಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು? 49. ನಂತರ ಕನ್ನಡ ವರ್ಣಮಾಲೆಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸಿದ್ವಲ್ವಾ? ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಗಳು ಅಂತ. ಸ್ವರಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ. ಸ್ವರಗಳಲ್ಲಿ 2 ವಿಧಗಳು: ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು 6 ಇವೆ, ದೀರ್ಘ ಸ್ವರಗಳು 7 ಇವೆ ಮಕ್ಕಳೇ. ನಂತರ ವ್ಯಂಜನಗಳು. ವ್ಯಂಜನಗಳಲ್ಲೂ ಸಹ 2 ವಿಧಗಳನ್ನು ನೋಡ್ತೀವಿ: ವರ್ಗೀಯ ವ್ಯಂಜನಗಳು, ನಂತರ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25 ಇವೆ, ಅವರ್ಗೀಯ ವ್ಯಂಜನಗಳು 9 ಇವೆ ಮಕ್ಕಳೇ. ನಂತರ ಯೋಗವಾಹಗಳು. ಯೋಗವಾಹಗಳಲ್ಲೂ ಸಹ 2 ವಿಧ: ಅನುಸ್ವಾರ ಹಾಗೂ ವಿಸರ್ಗ. ಅನುಸ್ವಾರ ಅಂದರೆ ಅ ಜೊತೆಗೆ 1 0 ಬರುತ್ತಲ್ಲ, ಅದು ಅನುಸ್ವಾರ. ವಿಸರ್ಗ ಅಂದರೆ ಅ ಜೊತೆಗೆ 2 0 ಬರುತ್ತಲ್ವಾ, ಆಹ ಅಂತ ಹೇಳ್ತೀವಲ್ವಾ, ಇದು ವಿಸರ್ಗ. ಹೀಗೆ ನಾವು 2 ವಿಧಗಳನ್ನು ಯೋಗವಾಹಗಳಲ್ಲಿ ನೋಡ್ತೀವಿ. ಹಾಗಾದರೆ ಸ್ವರಗಳ ಬಗ್ಗೆ ತಿಳಿಯೋಣ. ಸ್ವರಗಳು 13 ಸ್ವರಗಳನ್ನು ನೋಡ್ತೀವಿ ಮಕ್ಕಳೇ. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಹಾಗಾದರೆ ಸ್ವರಗಳು ಯಾವ್ಯಾವು ನೋಡಿ: ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಓ, ಔ. ಇಷ್ಟು ಅಕ್ಷರಗಳು ಸ್ವರಗಳು. ಈಗ ತಾನೇ ಹೇಳಿದೆ ಸ್ವರಗಳಲ್ಲಿ 2 ವಿಧ ಅಂತ: ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಹಾಗಾದರೆ ಹ್ರಸ್ವ ಸ್ವರ ಅಂದರೆ ಏನು ಮಕ್ಕಳೇ? 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವ ಸ್ವರಗಳು ಎನ್ನುವರು. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವ ಸ್ವರಗಳು ಎನ್ನುವರು. ಅಂದರೆ ನೋಡಿ, ಅ, ಈ, ಉ, ರು, ಎ, ಓ. ನಾವು ಇವನ್ನ ದೀರ್ಘವಾಗಿ ಉಚ್ಚರಿಸಲ್ಲ ಮಕ್ಕಳೇ.
ಒಂದು ಮಾತ್ರ ಕಾಲ, ಕಡಿಮೆ ಸಮಯ ತೆಗೆದುಕೊಳ್ತೀವಲ್ವಾ, ಹಾಗಾಗಿ ಇವು ಹ್ರಸ್ವ ಸ್ವರಗಳು. ಈ ಹ್ರಸ್ವ ಸ್ವರಗಳು ಎಷ್ಟಿವೆ ನೋಡಿ? 6 ಇವೆ ಮಕ್ಕಳೇ. ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಹ್ರಸ್ವ ಸ್ವರಗಳು 6 ಇವೆ. ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳು. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ದೀರ್ಘ ಸ್ವರಗಳು, ಇವು 7 ಇವೆ ಮಕ್ಕಳೇ. ದೀರ್ಘ ಸ್ವರ ಅಂದ್ರೆ ಏನು ಮಕ್ಕಳೇ? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘ ಸ್ವರಗಳು ಎನ್ನುವರು. ಇಲ್ಲಿ ದೀರ್ಘ ಸ್ವರವನ್ನ 2 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ, ದೀರ್ಘವಾಗಿ ಉಚ್ಚರಿಸ್ತೀವಿ. ಆ, ಈ, ಊ, ಏ, ಐ, ಓ, ಔ, ಈ ರೀತಿ ನಾವು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತೀವಲ್ವಾ, ಹಾಗಾಗಿ ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇವು 7 ಅಕ್ಷರಗಳಿವೆ ಮಕ್ಕಳೇ. 3ನೆಯ ವಿಧ ಯೋಗವಾಹಗಳು. ಯೋಗವಾಹಗಳು ಅಂ ಹಾಗೂ ಅಹ ಅಂತ ಹೇಳಿದ್ನಲ್ವಾ, ಅವು 2 ಅಕ್ಷರಗಳಿವೆ ಮಕ್ಕಳೇ. ಸ್ವರಗಳ ಮುಂದೆ ಉಚ್ಚರಿಸಲಾಗುವ ಅನುಸ್ವಾರ ಅಂದರೆ 1 0, ವಿಸರ್ಗ 2 0 ಬರುತ್ತೆ. ಇವುಗಳಿಗೆ ಯೋಗವಾಹಗಳು ಎನ್ನುವರು. ಅವು ಯಾವ ಮಕ್ಕಳೇ? ಅಂ ಹಾಗೂ ಅಹ. ಯೋಗವಾಹಗಳು ಎಷ್ಟಿವೆ? ಯೋಗವಾಹಗಳು 2 ಇವೆ. ಅವುಗಳು ಸ್ವರಗಳ ಮುಂದೆ ಉಚ್ಚರಿಸಲಾಗುವ ಅಕ್ಷರಗಳು. ಅವು ಯಾವುವು? ಅಂ ಹಾಗೂ ಅಹ. ನಂತರ ವ್ಯಂಜನಗಳು. ಸ್ವರಗಳ ಬಗ್ಗೆ ಗೊತ್ತಾಯಿತು, ಯೋಗವಾಹಗಳ ಬಗ್ಗೆ ಗೊತ್ತಾಯಿತು. ಈಗ ವ್ಯಂಜನಗಳನ್ನು ನೋಡೋಣ ಮಕ್ಕಳೇ. ವ್ಯಂಜನಗಳು ಎಷ್ಟಿವೆ ಅಂತ ಹೇಳಿದ್ದೆ ಮಕ್ಕಳೇ? 34 ವ್ಯಂಜನಗಳಿವೆ. ಅವು ಎಲ್ಲಿಂದ ಎಲ್ಲಿಯವರೆಗೆ? ಖದಿಂದ ಳವರೆಗಿನ ಅಕ್ಷರಗಳು ವ್ಯಂಜನಗಳು ಮಕ್ಕಳೇ. ನೋಡಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು. ವ್ಯಂಜನಗಳನ್ನು ನಾವು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ ಮಕ್ಕಳೇ, ಹಾಗಾಗಿ ಇವುಗಳನ್ನು ವ್ಯಂಜನಗಳು ಅಂತ ಹೇಳ್ತೀವಿ. ವ್ಯಂಜನಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಹಾಗಾದರೆ ವರ್ಗೀಯ ವ್ಯಂಜನಗಳು ಅಂತಂದ್ರೇನು ನೋಡಿ ಮಕ್ಕಳೇ? ಕ್ರಮವಾಗಿ ವರ್ಗೀಕರಿಸಲು ಬರುವಂತಹ ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಎನ್ನುವರು. ಕ್ರಮವಾಗಿ ವರ್ಗೀಕರಿಸಲು ಬರುವಂತಹ ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಎನ್ನುವರು. ಖದಿಂದ ಮವರೆಗಿನ 25 ಅಕ್ಷರಗಳು, ಖದಿಂದ ಮವರೆಗಿನ 25 ಅಕ್ಷರಗಳಿವಲ್ವಾ, ಅವೆಲ್ಲವೂ ಸಹ ವರ್ಗೀಯ ವ್ಯಂಜನಗಳು. ಹಾಗಾದರೆ ನೋಡಿ, ವರ್ಗೀಯ ವ್ಯಂಜನಗಳು ಯಾವುವು ಅಂತ ಗಮನಿಸಿ ಮಕ್ಕಳೇ. ನಾವು ಇದರಲ್ಲಿ 5 ವರ್ಗಗಳನ್ನು ನೋಡ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇಲ್ಲಿ ನಾವು 5 ವರ್ಗಗಳನ್ನು ನೋಡ್ತೀವಿ ಮಕ್ಕಳೇ. ಅಲ್ಪ ಪ್ರಾಣದ ತ ಮತ್ತೆ ಅವು ಯಾವುವು ಅಂತ ನೋಡೋಣ ಮಕ್ಕಳೇ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಪ್ರತಿಯೊಂದು ವರ್ಗದ 1ನೆಯ ಮತ್ತು 3ನೆಯ ವ್ಯಂಜನಗಳನ್ನು ಅಲ್ಪ ಪ್ರಾಣಗಳು ಎನ್ನುವರು. ಗಮನಿಸಿ ಮಕ್ಕಳೇ, ನೋಡಿ, 1ನೆಯ ಮತ್ತು 3ನೆಯ ಅಕ್ಷರವನ್ನು ನಾವು ಅಲ್ಪ ಪ್ರಾಣಾಕ್ಷರ ಅಂತ ಹೇಳ್ತೀವಿ. ಏಕೆಂದರೆ ಇದನ್ನು ಕಡಿಮೆ ಉಸಿರಿನಿಂದ ನಾವು ಉಚ್ಚರಿಸ್ತೀವಿ ಮಕ್ಕಳೇ ಅಲ್ವಾ. 1ನೆಯ ಮತ್ತು 3ನೆಯ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಅವು ಯಾವುವು ಹಾಗಾದರೆ? ಖ, ಚ, ಟ, ತ, ಪ, ಗ, ಜ, ಡ, ದ, ಬ. ಇಷ್ಟು ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. ಮಹಾಪ್ರಾಣದ ಅಕ್ಷರಗಳು ಯಾವುವು ಅಂತ ನೋಡೋಣ ಮಕ್ಕಳೇ. ಇವು ಸಹ 10 ಇವೆ. ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಪ್ರತಿಯೊಂದು ವರ್ಗದ 2ನೆಯ ಮತ್ತು 4ನೆಯ ವ್ಯಂಜನಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಇವುಗಳನ್ನು ಹೆಚ್ಚು ಉಸಿರಿನಿಂದ ನಾವು ಉಚ್ಚರಿಸಲ್ಪಡ್ತೀವಿ. 2 ಮತ್ತು 4ನೆಯ ಅಕ್ಷರವನ್ನು ಗಮನಿಸಿ ಮಕ್ಕಳೇ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಹೀಗೆ ನಾವು ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತೀವಿ ಮಕ್ಕಳೇ. ನೋಡಿ, ಇಲ್ಲಿ ಬರೆದಿದ್ದೀನಿ. ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಈ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ನಂತರ ಅನುನಾಸಿಕ ಅಕ್ಷರಗಳು. ಗಮನಿಸಿ ಮಕ್ಕಳೇ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಪ್ರತಿಯೊಂದು ವರ್ಗದ 5ನೆಯ ವ್ಯಂಜನಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ನ್ಯ, ಞ, ಣ, ನ, ಮ. ನೋಡಿ, ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಲ್ವಾ. ನೀವು ಒಂದ್ಸರಿ ಉಚ್ಚಾರ ಮಾಡಿ ನೋಡಿ, ನಿಮಗೆ ಬೇಗ ಅರ್ಥ ಆಗುತ್ತೆ. 5ನೆಯ ಅಕ್ಷರ ಇದೆ ಅಲ್ವಾ, 5ನೆಯ ವ್ಯಂಜನ
ಇದು ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂತಹ ಅಕ್ಷರಗಳು, ಅನುನಾಸಿಕ ಅಕ್ಷರಗಳು. 5 ಇವೆ ನೋಡಿ ಮಕ್ಕಳೇ. 1 2 3 4 5. ಈ ಚಾರ್ಟನ್ನು ಗಮನಿಸಿ. ಕ ವರ್ಗ, ಅದರಲ್ಲಿ ಮೊದಲ ಅಕ್ಷರ ಹಾಗೂ ಮೂರನೆಯ ಅಕ್ಷರ ಅಲ್ಪ ಪ್ರಾಣಾಕ್ಷರ, ಯಾಕೆಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು, ಹೌದಲ್ವಾ? ನಂತರ 2ನೆಯ ಮತ್ತು 4ನೆಯ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ನಂತರ 5ನೆಯ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ಹಾಗಾದರೆ ಕ ವರ್ಗದಲ್ಲಿ ಎಷ್ಟು ಅಕ್ಷರಗಳಿವೆ ಮಕ್ಕಳೇ? 5 ಅಕ್ಷರ. ಚ ವರ್ಗದಲ್ಲಿ 5 ಅಕ್ಷರ. ಟ ವರ್ಗದಲ್ಲಿ 5 ಅಕ್ಷರಗಳು. ತ ವರ್ಗದಲ್ಲಿ 5 ಅಕ್ಷರಗಳು. ಪ ವರ್ಗದಲ್ಲಿ 5 ಅಕ್ಷರಗಳು. ಹಾಗಾದರೆ ಒಟ್ಟು ಎಷ್ಟು ಅಕ್ಷರಗಳಾದವು ಮಕ್ಕಳೇ? ಇವುಗಳನ್ನು ಕೂಡಿಸಿ. 5ಕ್ಕೆ 5 ಕೂಡಿಸಿ 10 ಆಗುತ್ತೆ. 10ಕ್ಕೆ 5 ಕೂಡಿಸಿದ್ರೆ 15. 15ಕ್ಕೆ 5 ಕೂಡಿಸಿದ್ರೆ 20. 20ಕ್ಕೆ 5 ಕೂಡಿಸಿದ್ರೆ 25. ಹಾಗಾದರೆ ವರ್ಗೀಯ ವ್ಯಂಜನಗಳು ಎಷ್ಟಿವೆ ಮಕ್ಕಳೇ? 25 ಅಕ್ಷರಗಳಿವೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಅಲ್ಪ ಪ್ರಾಣಾಕ್ಷರಗಳನ್ನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಿ, ಮಹಾಪ್ರಾಣದ ಅಕ್ಷರಗಳನ್ನು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಿ, ಅನುನಾಸಿಕ ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತೀವಿ. ಅರ್ಥ ಆಯ್ತಲ್ವಾ? ನಂತರ ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ವಿಧ ಅಂತ ನೋಡಿದ್ರಲ್ವಾ ಮಕ್ಕಳೇ? ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ಅಂತ. ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ರಲ್ವಾ? ಈಗ ಅವರ್ಗೀಯ ವ್ಯಂಜನಗಳನ್ನು ತಿಳಿಯೋಣ. ಅವರ್ಗೀಯ ವ್ಯಂಜನಗಳು 9 ಇದಾವೆ ಮಕ್ಕಳೇ. ಅವರ್ಗೀಯ ವ್ಯಂಜನಗಳಂದ್ರೆ ಏನು? ವರ್ಗ ವ್ಯವಸ್ಥೆ ಇಲ್ಲದ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ವರ್ಗೀಯ ವ್ಯಂಜನಗಳಿಗೆ ವರ್ಗ ವ್ಯವಸ್ಥೆ ಇತ್ತು. 5 ವರ್ಗಗಳನ್ನು ನೋಡಿದ್ರಲ್ವಾ? ಅವರ್ಗೀಯ ವ್ಯಂಜನಗಳು ಅಂದರೆ ವರ್ಗ ವ್ಯವಸ್ಥೆ ಇಲ್ಲದ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಯಾವುವು? ಯ, ರ, ಲ, ವ, ಶ, ಶ, ಸ, ಹ, ಳ. 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಅರ್ಥ ಆಯ್ತಲ್ವಾ ಮಕ್ಕಳೇ? ಕನ್ನಡ ವರ್ಣಮಾಲೆಗಳನ್ನು ನಾವು 3 ರೀತಿಯಲ್ಲಿ ನೋಡ್ತೀವಿ: ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ: ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ನಂತರ ವ್ಯಂಜನಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಯೋಗವಾಹಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ: ಅನುಸ್ವಾರ ಮತ್ತು ವಿಸರ್ಗ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.